ಎಲ್ಲರಿಗೂ ನಮಸ್ಕಾರ. ನಾವು ಪ್ರಿವಿಯಸ್ ವಿಡಿಯೋದಾಗ ಸ್ನೇಕ್ ಅಂಡ್ ಲ್ಯಾಡರ್ ಗೇಮ್ ಇಂದ ಓವರ್ ವ್ಯೂ ಯಾವ್ಯಾವ ಎಂಟಿಟೀಸ್ ಇನ್ವಾಲ್ವ್ ಇದ್ದು ಆ ಎಂಟಿಟೀಸ್ ನಡಬರ್ಕಿನ ರಿಲೇಶನ್ಶಿಪ್ ನೋಡಿದ್ವಿ. ಈ ಸೆಷನ್ದಾಗ ನಾವು ಸ್ನೇಕ್ ಅಂಡ್ ಲ್ಯಾಡರ್ ಗೇಮ್ ಇಂದ ಕೋಡ್ ವಾಕ್ ಥ್ರೂ ನೋಡೋಣ ಅಂತ. ಸ್ನೇಕ್ ಅಂಡ್ ಲ್ಯಾಡರ್ ಗೇಮ್ದಾಗ ಎಂಟಿಟೀಸ್ ಇನ್ವಾಲ್ವ್ ಇರೋದು ಗೇಮ್, ಬೋರ್ಡ್, ಸೆಲ್, ಜಂಪ್, ಡೈಸ್, ಪ್ಲೇಯರ್. ರಿಲೇಶನ್ಶಿಪ್ ಯಾವ ರೀತಿ ಇರ್ತೈತೆ ಅಂದ್ರೆ ಗೇಮ್ ಹ್ಯಾಸ್ ಅ ಬೋರ್ಡ್, ಗೇಮ್ ಹ್ಯಾಸ್ ಅ ಡೈಸ್, ಗೇಮ್ ಹ್ಯಾಸ್ ಅ ಪ್ಲೇಯರ್. ಬೋರ್ಡ್ ಹ್ಯಾಸ್ ಅ ಸೆಲ್. ಬೋರ್ಡ್ ಅಂದ್ರೆ ನಥಿಂಗ್ ಬಟ್ 2D ಅರೇ ಆಫ್ ಅ ಸೆಲ್. ಸೆಲ್ ಎಂಟಿಯರ್ ಇರ್ಬೋದು, ಇಲ್ಲ ಸೆಲ್ದಾಗ ಸ್ನೇಕರ್ ಇರ್ಬೋದು, ಅಥವಾ ಲ್ಯಾಡರ್ ಇರ್ಬೋದು. ಕೋಡ್ ವಾಕ್ ಥ್ರೂ ನೋಡೋಣ ಅಂತ. ಇನ್ನ ಪ್ಲೇಯರ್ ಕ್ಲಾಸ್ದಾಗ ಏನೈತಿ ಅಂತಂದ್ರೆ ಐಡಿ ಇರ್ತೈತಿ, ಕರೆಂಟ್ ಪೊಸಿಷನ್ ಇರ್ತೈತಿ. ಇದು ಐಡಿ ಪ್ಲೇಯರ್ನ ಯುನಿಕ್ಲಿ ಐಡೆಂಟಿಫೈ ಮಾಡ್ತೈತಿ. ಕರೆಂಟ್ ಪೊಸಿಷನ್ ಯಾವಾಗ ಪ್ಲೇಯರ್ ಡೈಸ್ ನ ರೋಲ್ ಮಾಡ್ತಾನಲ್ಲ, ಆ ಏನ್ ರೋಲ್ ಮಾಡಿದ ಕೂಡಲೇ ಯಾವ ನಂಬರ್ ಬೀಳ್ತೈತಿಲ್ಲ ಅದ್ರ ಪ್ರಕಾರ ಪ್ಲೇಯರ್ ಪೊಸಿಷನ್ ಚೇಂಜ್ ಆಗೋತ ಹೋಗ್ತೈತಿ. ಅದನ್ನ ಟ್ರ್ಯಾಕ್ ಮಾಡೋ ಸಲುವಾಗಿ ನಾವು ಕರೆಂಟ್ ಪೊಸಿಷನ್ ತಗೊಂಡಿವಿ ಇಲ್ಲಿ. ಪ್ಲೇಯರ್ ಕ್ಲಾಸದ ಕನ್ಸ್ಟ್ರಕ್ಟರ್ದಾಗ ನಾವ್ ಏನ್ ಮಾಡಾಕ್ತಿವಿ, ಐಡಿ ಕರೆಂಟ್ ಪೊಸಿಷನ್ ಅಸೈನ್ ಮಾಡಾಕತ್ತೀವ. ನೆಕ್ಸ್ಟ್ ಕ್ಲಾಸ್ ಡೈಸ್. ಡೈಸ್ದಾಗ ಡೈಸ್ ಕೌಂಟ್ ಐತಿ, ಮಿನ್ ಐತಿ, ಮ್ಯಾಕ್ಸ್ ಐತಿ. ಇದು ಮಿನ್ ಮ್ಯಾಕ್ಸ್ ಅಂತಂದ್ರೆ ಡೈಸ್ ಮ್ಯಾಗ ಮಿನಿಮಮ್ ನಂಬರ್ ಎಷ್ಟೈತಿ, ಮ್ಯಾಕ್ಸಿಮಮ್ ನಂಬರ್ ಎಷ್ಟೈತಿ. ಎವ್ರಿ ಟೈಮ್ ನಾವು ಡೈಸ್ ನ ರೋಲ್ ಮಾಡಿದ್ವಿ ಅಂತಂದ್ರೆ ಎನಿ ನಂಬರ್ ಮಿನ್ ಅವ್ರ ಮ್ಯಾಕ್ಸ್ ನಂಬರ್ ಬೀಳ್ತೈತಿ. ಹೌದಾ? ಸೊ ಈಗ ಡೈಸ್ ಕ್ಲಾಸದ ಕನ್ಸ್ಟ್ರಕ್ಟರ್ದಾಗ ನಾವು ಎಷ್ಟು ನಂಬರ್ ಆಫ್ ಡೈಸ್ ಇರಬೇಕು ಅನ್ನೋದು ನಾವು ಅಸೈನ್ ಮಾಡ್ಕೊಳಾಕ್ತಿವಿ. ಯಾವಾಗ ಪ್ಲೇಯರ್ ಡೈಸ್ ನ ರೋಲ್ ಮಾಡ್ತಾರಲ್ಲ ಈ ಮೆಥಡ್ ಕಾಲ್ ಮಾಡ್ತೀವಿ. ಈ ಮೆಥಡ್ ಏನ್ ಮಾಡ್ತೈತಿ, ರ್ಯಾಂಡಮ್ ನಂಬರ್ ಬಿಟ್ವೀನ್ 1 and 6 ಜನರೇಟ್ ಮಾಡಿ ಕೊಡ್ತೈತಿ. ಇನ್ ಕೇಸ್ ನಂಬರ್ ಆಫ್ ಡೈಸಸ್ 2 ಇತ್ತು ಅಂತಂದ್ರೆ 2 ಸಲ ರ್ಯಾಂಡಮ್ ನಂಬರ್ ಜನರೇಟ್ ಮಾಡಿ ಅವೆರಡು ನಂಬರ್ನ ಆಡ್ ಮಾಡಿ ಈ ರೋಲ್ ಡೈಸ್ ಕೊಡ್ತೈತಿ. ನೆಕ್ಸ್ಟ್ ಜಂಪ್. ಜಂಪ್ ದಾಗ ಸ್ಟಾರ್ಟ್ ಇರ್ತೈತಿ, ಎಂಡ್ ಇರ್ತೈತಿ. ಅದರ ಗೆಟರ್ಸ್ ಅಂಡ್ ಸೆಟರ್ಸ್. ಇದು ಜಂಪ್ ಇಸ್ ನಥಿಂಗ್ ಬಟ್ ಸ್ನೇಕ್ ಆರ್ ಲ್ಯಾಡರ್. ಇನ್ ಕೇಸ್ ಸ್ಟಾರ್ಟ್ ಎಲ್ಲಾರ ಎಂಡ್ ಕಿಂತ ಜಾಸ್ತಿ ಇತ್ತಂದ್ರೆ ಅದು ಸ್ನೇಕ್ ಆಬ್ಜೆಕ್ಟ್ ಆಗ್ತೈತಿ. ಇನ್ ಕೇಸ್ ಸ್ಟಾರ್ಟ್ ಎಂಡ್ ಕಿಂತ ಸಣ್ಣ ಇತ್ತಂದ್ರೆ ಅದು ಲ್ಯಾಡರ್ ಆಬ್ಜೆಕ್ಟ್ ಆಗ್ತೈತಿ. ಸೆಲ್. ಸೆಲ್ ಹ್ಯಾಸ್ ಅ ಜಂಪ್. ಸೆಲ್ ಐದರ್ ಎಂಪ್ಟಿಯರ್ ಇರ್ತೈತಿ ಒಂದು, ಇಲ್ಲ ಅಂತಂದ್ರೆ ಅದ್ರೊಳಗೆ ಸ್ನೇಕರ್ ಇರ್ತೈತಿ, ಇಲ್ಲ ಅಂದ್ರೆ ಲ್ಯಾಡರ್ ಇರ್ತೈತಿ. ಬೋರ್ಡ್ ಕ್ಲಾಸ್. ಬೋರ್ಡ್ ಕ್ಲಾಸ್ ಈಸ್ ನಥಿಂಗ್ ಬಟ್ 2D ಅರೇ ಆಫ್ ಸೆಲ್ಸ್. ಇದ್ರ 2D ಅರೇ ಆಫ್ ಸೆಲ್ಸ್ ಇರ್ತೈತಿ. ಈ ಬೋರ್ಡ್ ಕ್ಲಾಸ್ ಕನ್ಸ್ಟ್ರಕ್ಟರ್ ಬೋರ್ಡ್ ಸೈಜ್ ತಗೊಳಕತ್ತೀವ, ಎಷ್ಟ್ ನಂಬರ್ ಆಫ್ ಸ್ನೇಕ್ಸ್ ಬೇಕಾ, ಎಷ್ಟ್ ನಂಬರ್ ಆಫ್ ಲ್ಯಾಡರ್ಸ್ ಬೇಕಾ ಅನ್ನೋದು ಇನ್ಫಾರ್ಮೇಶನ್ ತಗೊಳಕತ್ತೀವ. ಈ ಬೋರ್ಡ್ ಕ್ಲಾಸದ ಕನ್ಸ್ಟ್ರಕ್ಟರ್ ನಾವು ಫಸ್ಟ್ ಏನ್ ಮಾಡಾಕ್ತಿವಿ, ಇನಿಷಿಯಲೈಸ್ ಸೆಲ್ಸ್ ತಗೊಳಾಕ್ತಿವಿ. ಈ ಇನಿಷಿಯಲೈಸ್ ಸೆಲ್ಸ್ ದಾಗ ಏನ್ ಮಾಡಾಕತ್ತೀವಿ ಯಾಕಂದ್ರೆ 2D ಅರೇ ಆಫ್ ಸೆಲ್ಸ್ ಕ್ರಿಯೇಟ್ ಮಾಡ್ಕೊಳಕತ್ತೀವಿ. ನಾವೇನ್ ಸೈಜ್ ಕೊಟ್ಟಿರ್ತೀವಲ್ಲ ಅಷ್ಟು ಸೈಜ್ 2D ಅರೇ ಕ್ರಿಯೇಟ್ ಮಾಡ್ಕೊಳಕತ್ತೀವಿ. ಇದು 2D ಅರೇ ಕ್ರಿಯೇಟ್ ಮಾಡ್ಕೊಂಡು ಇಂಡಿವಿಜುವಲ್ ಸೆಲ್ ಪೊಸಿಷನ್ ದ ಸೆಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಪರ್ಟಿಕ್ಯುಲರ್ ಒಂದೊಂದು ಎಲಿಮೆಂಟ್ ನಾವು ಇನಿಷಿಯಲೈಸ್ ಮಾಡಿ ಆ ಸೆಲ್ ಆಬ್ಜೆಕ್ಟ್ ದಾಗ ಹಾಕಾಕತ್ತೀವಿ. ನಮ್ದು ಏನ್ ಆಗ್ತೈತಿ ಅಂದ್ರೆ ಈ ಮೆಥಡ್ ಏನ್ ಮಾಡಾಕ್ತೈತಿ, ಬೋರ್ಡ್ ನ ರೆಡಿ ಮಾಡ್ತೈತಿ. ಯಾವ ರೀತಿ ರೆಡಿ ಮಾಡ್ತೈತಿ ಅಂತಂದ್ರ ಈ ರೀತಿ ರೆಡಿ ಮಾಡ್ತೈತಿ. ಎಂಟಿ ಸೆಲ್ಸ್ ಇರ್ತೈತಿ, ಇನಿಷಿಯಲಿ ಎಲ್ಲಾನು ನಲ್ಲಿ ಇರ್ತಾವ. 2D ಅರೇ ಮಾಡಿದ್ರ ಆ ಎಂಟಿ ಎಂಟಿ ಬಾಕ್ಸ್ ಎಂಟಿ ರೋ ಕಾಲಮ್ದಾಗ ನಾವು ಒಂದೊಂದು ಸೆಲ್ ಆಬ್ಜೆಕ್ಟ್ ನ ರೆಡಿ ಮಾಡಿ ಪ್ಲೇಸ್ ಮಾಡಾಕ್ತಿವಿ ಈ ರೀತಿ. ಇಷ್ಟು ಇನಿಷಿಯಲೈಸ್ ಸೆಲ್ಸ್ ಮಾಡ್ತೈತಿ. ಒಂದ್ಸಲ ಇನಿಷಿಯಲೈಸ್ ಸೆಲ್ ಆಯ್ತು, ಬೋರ್ಡ್ ರೆಡಿ ಆಯ್ತು ಅಂತ ನಾವೇನ್ ಮಾಡ್ಬೇಕು, ಅದ್ರೊಳಗ ಸ್ನೇಕ್ ಲ್ಯಾಡರ್ಸ್ ನ ಪ್ಲೇಸ್ ಮಾಡ್ಬೇಕು. ಆ ಕೆಲಸ ಏನ್ ಮಾಡಾಕ್ತೈತಿ ಅಂದ್ರೆ ಈ ಮೆಥಡ್ ಮಾಡಾಕ್ತೈತಿ. ಈ ಮೆಥಡ್ ದಾಗ ನಾ ಏನ್ ಮಾಡಾಕ್ತೀನಿ ಅಂತಂದ್ರ ನಂಬರ್ ಆಫ್ ಸ್ನೇಕ್ಸ್ ನಂಬರ್ ಆಫ್ ಲ್ಯಾಡರ್ಸ್ ನ ಈ ಬೋರ್ಡ್ ದಾಗ ಪ್ಲೇಸ್ ಮಾಡಾಕತ್ತೀನಿ. ಸೊ ನಾವು ಫಸ್ಟ್ ಗೆ ನಂಬರ್ ಆಫ್ ಸ್ನೇಕ್ಸ್ ನ ಯಾವ ರೀತಿ ಪ್ಲೇಸ್ ಮಾಡ್ತೀವಿ ಅಂತಂದ್ರ ಎರಡು ರ್ಯಾಂಡಮ್ ನಂಬರ್ ಜನರೇಟ್ ಮಾಡಾಕ್ತೀನಿ, ಸ್ನೇಕ್ ಹೆಡ್ ಸ್ನೇಕ್ ಟೇಲ್ ಅಂತೇಳಿ. ಯಾವ ರೀತಿ ಜನರೇಟ್ ಮಾಡಾಕ್ತೀನಿ ಅಂತಂದ್ರ ರ್ಯಾಂಡಮ್ ನಂಬರ್ ಬಿಟ್ವೀನ್ 1 ಅಂಡ್ ಬೋರ್ಡ್ ಸೈಜ್ ಒಳಗೆ. ಯಾಕಂದ್ರೆ ನಾವು ಬೋರ್ಡ್ ಹೊರಗೆ ನಾವು ಸ್ನೇಕ್ ಹೆಡ್ ಸ್ನೇಕ್ ಟೇಲ್ ನಾವು ಪ್ಲೇಸ್ ಮಾಡಲ್ಲ. ಅದಕ್ಕೆ ನಾವು ರಿಸ್ಟ್ರಿಕ್ಷನ್ ಏನ್ ಮಾಡ್ತೀವಿ ಅಂತ ರ್ಯಾಂಡಮ್ ನಂಬರ್ ಬಿಟ್ವೀನ್ 1 ಆಮೇಲೆ ಬೋರ್ಡ್ ಸೆಲ್ ಡಾಟ್ ಲೆಂತ್ -1 ತನ ಏನ್ ಮಾಡ್ತೀವಿ, ನಾವು ಒಂದು ರ್ಯಾಂಡಮ್ ನಂಬರ್ ತಗೊಳಕತ್ತೀವಿ, ರ್ಯಾಂಡಮ್ ನಂಬರ್ ಜನರೇಟ್ ಮಾಡಾಕತ್ತೀವಿ. ಸೆಲ್ ಡಾಟ್ ಲೆಂತ್ -1 ಯಾಕೆ ತಗೊಂಡಿವಿ ಅಂತಂದ್ರೆ ಈಗ ಎಲ್ಲಾರ ನಾವು ಈ ಪೊಸಿಷನ್ ದಾಗ ನಾವು ಸ್ನೇಕ್ ಇಟ್ಟಿವಿ ಅಂತ ಅನ್ಕೋರಿ, ಅವಾಗ ನಮ್ದು ಆಟನ ಮುಗಿಯಂಗಿಲ್ಲ. ಅದ್ರ ಸಲುವಾಗಿ ಈ ಪೊಸಿಷನ್ ಒಂದು ಬಿಡಾಕ್ತಿವಿ ನಾವು. ಸೊ 99 ಇರ್ಬೋದು ಆಕ್ಚುಲಿ. ಆದ್ರೆ ಈ ಪೊಸಿಷನ್ ದಾಗ ನಾವು ಸ್ನೇಕ್ ಇತ್ತ ನಮ್ದು ಗೇಮ್ ಯಾವಾಗ್ಲೂ ಎಂಡ್ ಆಗಿಲ್ಲ. ಅದಕ್ಕೆ ನಾವೇನ್ ಮಾಡಾಕತ್ತೀವಿ, ಆ ಪೊಸಿಷನ್ ಒಂದ್ ಬಿಟ್ಟು ಬಿಟ್ವೀನ್ 1 ಅಂಡ್ 99 ಒಳಗಡೆ ಒಂದು ರ್ಯಾಂಡಮ್ ನಂಬರ್ ಜನರೇಟ್ ಮಾಡಾಕತ್ತೀವಿ. ಸ್ನೇಕ್ ಹೆಡ್ಡಿಗೆ ಒಂದು ರ್ಯಾಂಡಮ್ ನಂಬರ್ ಜನರೇಟ್ ಮಾಡ್ತೀನಿ, ಸ್ನೇಕ್ ಟೇಲಿಗೆ ಒಂದು ರ್ಯಾಂಡಮ್ ನಂಬರ್ ಜನರೇಟ್ ಮಾಡಾಕತ್ತೀನಿ. ಈಗ ಜಂಪ್ ಆಬ್ಜೆಕ್ಟ್ ನಾವು ಸ್ನೇಕ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಯಾವಾಗ ಸ್ನೇಕ್ ಹೆಡ್ ಸ್ನೇಕ್ ಟೇಲ್ ಕಿಂತ ಜಾಸ್ತಿ ಇರ್ತೈತಿ ಯಾವಾಗ ಅದನ್ನ ಸ್ನೇಕ್ ಆಬ್ಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಆ ಕಂಡೀಷನ್ ಮೀಟ್ ಆಗ್ಲಿಕ್ಕೆ ಅಂದ್ರೆ ನಾವೇನ್ ಮಾಡ್ತೀವಿ, ಕಂಟಿನ್ಯೂ ಮಾಡ್ಬೇಕು. ಕಂಟಿನ್ಯೂ ಮಾಡಿ ಅಗೇನ್ ಸ್ನೇಕ್ ಹೆಡ್ ಸ್ನೇಕ್ ಟೇಲ್ ಜನರೇಟ್ ಮಾಡ್ತೀವಿ. ಒಂದ್ಸಲ ನಮಗೆ ಪ್ರಾಪರ್ ಹೆಡ್ ಟೇಲ್ ಸಿಕ್ತಂತಂದ್ರೆ ನಾವೇನ್ ಮಾಡಾಕತ್ತೀವಿ, ಸ್ನೇಕ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳಕತ್ತೀವಿ. ಜಂಪ್ ಇಕ್ವಲ್ ಸ್ನೇಕ್ ಆಬ್ಜೆಕ್ಟ್ ನ್ಯೂ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳಕ್ತೀವಿ. ಈಗ ಸ್ನೇಕ್ ಆಬ್ಜೆಕ್ಟ್
ಸ್ಟಾರ್ಟ್ ಒಳಗ ಸ್ನೇಕ್ ಹೆಡ್ ಅಸೈನ್ ಮಾಡಾಕತ್ತೀನಿ. ಇದು ರ್ಯಾಂಡಮ್ ನಂಬರ್ ಜನರೇಟ್ ಆಗಿದೆ. ಸ್ನೇಕ್ ಆಬ್ಜೆಕ್ಟ್ ಏನದಾಗ ಸ್ನೇಕ್ ಟೇಲ್ ಅಸೈನ್ ಮಾಡಾಕತ್ತೀನಿ. ನಮ್ಗೇನಾಯ್ತು, ಈಗ ಒಂದು ಸ್ನೇಕ್ ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು. ಈ ಸ್ನೇಕ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದ್ದು ನಾವೇನ್ ಮಾಡ್ಬೇಕ, ಒಂದು ಸೆಲ್ದಾಗ ನಾವ್ ಪ್ಲೇಸ್ ಮಾಡ್ಬೇಕ. ನಮ್ಗೆ ಏನ್ ಸಿಕ್ಕೈತಿ, ಸ್ನೇಕ್ ಹೆಡ್. ಸೇ ಸಪೋಸ್ ನಮಗ 46 ಅಂತೇಳಿ ಸಿಕ್ಕೈತಿ. 46 ಅಂತ ಸಿಕ್ಕೈತಿ. ಈ 46 ಇಂದ ನನ್ಗೆ ಈ ಸೆಲ್ ಸಿಕ್ತಂತಂದ್ರ ಈ ಸೆಲ್ದಾಗ ಏನೈತೆ, ನಮಗೆ ಜಂಪ್ ಐತಿ. ಒಂದ್ಸಲ ಈ ಸೆಲ್ ಸಿಕ್ತಂದ್ರೆ ಸೆಲ್ ಡಾಟ್ ಜಂಪ್ ಈಕ್ವಲ್ ಟು ನಾವು ಕ್ರಿಯೇಟ್ ಮಾಡಿದ ಸೆಲ್ ನಾವು ಅಸೈನ್ ಮಾಡ್ಕೋಬಹುದು. ಅದ್ರ ಸಲುವಾಗಿ ನನಗೆ ಸೆಲ್ ಬೇಕು. ಆ ಸೆಲ್ ತಗೊಳ್ಳೋ ಸಲುವಾಗಿ ನಾ ಏನ್ ಮಾಡಾಕ್ತೀನಿ, ಗೆಟ್ ಸೆಲ್ ಅಂತೇಳಿ ಒಂದು ಮೆಥಡ್ ಕರೆಯಾಕತ್ತೀನಿ. ಅದ್ರೊಳಗೆ ಸ್ನೇಕ್ ಹೆಡ್ 46 ಅಂತ ಕಳ್ಸಾಕತ್ತೀನಿ. ಈ ಮೆಥಡ್ ಏನ್ ಮಾಡ್ತೈತಿ ಅಂತಂದ್ರ, ರೋ ಪ್ಲೇಯರ್ ಪೊಸಿಷನ್ ಅಂದ್ರೆ ಸ್ನೇಕ್ ಪೊಸಿಷನ್ ಏನೈತಿ ಅಂತಂದ್ರೆ 46 ಡಿವೈಡೆಡ್ ಬೈ ಸೆಲ್ಸ್ ಡಾಟ್ ಲೆಂತ್ 10 ಐತಿ. 46 ಡಿವೈಡೆಡ್ ಬೈ 10 ಮಾಡಿದ್ರೆ ಏನ್ ಬಂತು, ನಮ್ಗೆ 4 ಬಂತು. ಬೋರ್ಡದ ಕಾಲಮ್ ಯಾವ ರೀತಿ ತೊಗೊಳಕತ್ತೀನಿ ಅಂದ್ರೆ 46 ಮಾಡ್ಯುಲಸ್ ಆಫ್ 10 ಅಂದ್ರೆ 6 ಬಂತು. ಅಂತಂದ್ರೆ ರೋ ಎಷ್ಟು ಬಂತು, 4 ಬಂತು, ಕಾಲಮ್ 6 ಬಂತು. ಸೆಲ್ಸ್ ಫೋರ್ತ್ ರೋ 6th ಕಾಲಮ್ ಅಂದ್ರೆ ನಥಿಂಗ್ ಬಟ್ ಸೆಲ್ ರಿಟರ್ನ್ ಆಯ್ತು. ನನಗಿದು 46 ಸೆಲ್ ಬಂತು. ಈ ತರ ಈ ಸೆಲ್ದಾಗ ಏನೈತಿ, ಜಂಪ್ ಐತಿ. ಸೊ ನಾ ಏನ್ ಮಾಡಾಕತ್ತೀನಿ ಅಂತಂದ್ರೆ ಸೆಲ್ ಡಾಟ್ ಜಂಪ್ ಈಕ್ವಲ್ ಟು ಇದು ಕ್ರಿಯೇಟ್ ಮಾಡಿರೋ ಸ್ನೇಕ್ ಆಬ್ಜೆಕ್ಟ್ ಇದಕ್ಕೆ ಅಸೈನ್ ಮಾಡಾಕತ್ತೀನಿ. ಆ ಒಂದು ಸ್ನೇಕ್ ನ ನಾವು ಏನ್ ಮಾಡಿದ್ವು, ಪ್ರಾಪರ್ ಆಗಿ 46 ಸೆಲ್ದಾಗ ನಾವ್ ಏನ್ ಮಾಡಿದ್ವಿ, ಪ್ಲೇಸ್ ಮಾಡಿದ್ವಿ. ಅದ್ರ ಸಲುವಾಗಿ ನಾ ಏನ್ ಮಾಡಾಕ್ತೀನಿ, ನಂಬರ್ ಆಫ್ ಸ್ನೇಕ್ಸ್ ಏನ್ ಮಾಡಾಕ್ತೀನಿ, ನಾ ರೆಡ್ಯೂಸ್ ಮಾಡಾಕ್ತೀನಿ. 4 ಇತ್ತು ಅಂದ್ರೆ ನಂಬರ್ ಆಫ್ ಸ್ನೇಕ್ಸ್ ನ ಈಗ ನಾನು ಮಾಡಾಕ್ತೀನಿ 3 ಮಾಡಾಕ್ತೀನಿ. ಎಲ್ಲಿ ತನ ಇದು ನಂಬರ್ ಆಫ್ ಸ್ನೇಕ್ಸ್ 0 ಆಗಂಗಿಲ್ಲ ಅಲ್ಲಿ ತನೂ ಈ ಆಪರೇಷನ್ ನಾವ್ ಏನ್ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಸಿಮಿಲರ್ಲಿ ನಂಬರ್ ಆಫ್ ಲ್ಯಾಡರ್ಸ್ಗೂ ಸೇಮ್ ಲಾಜಿಕ್. ಒಂದು ಡಿಫ್ರೆನ್ಸ್ ಏನಂತಂದ್ರ, ಲ್ಯಾಡರ್ದಾಗ ಯಾವಾಗ್ಲೂ ಸ್ಟಾರ್ಟ್ ಎಂಡ್ ಕಿಂತ ಸಣ್ಣ ಇರ್ತೈತಿ. ಇನ್ ಕೇಸ್ ಈ ಕಂಡೀಷನ್ ಮೀಟ್ ಆಗ್ಲಿಕ್ಕಂತಂದ್ರೆ ನಾವ್ ಏನ್ ಮಾಡ್ಬೇಕು, ಅಗೇನ್ ಲ್ಯಾಡರ್ ಸ್ಟಾರ್ಟ್ ಲ್ಯಾಡರ್ ಎಂಡ್ ನ ರ್ಯಾಂಡಮ್ ನಂಬರ್ ಜನರೇಟ್ ಮಾಡ್ಬೇಕು. ಒಂದ್ಸಲ ನಮ್ ಪ್ರಾಪರ್ ಸ್ಟಾರ್ಟ್ ಎಂಡ್ ಸಿಕ್ತು ಅಂತಂದ್ರೆ ನಾವು ಲ್ಯಾಡರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳಕತ್ತೀವಿ. ಲ್ಯಾಡರ್ ಸ್ಟಾರ್ಟ್ ದಾಗ ಈ ರ್ಯಾಂಡಮ್ ನಂಬರ್ ಸ್ಟಾರ್ಟ್ ನ ಅಸೈನ್ ಮಾಡಾಕತ್ತೀವಿ. ಹಂಗ ಲ್ಯಾಡರ್ ಆಬ್ಜೆಕ್ಟ್ ಎಂಡಿಗೆ ಈ ಲ್ಯಾಡರ್ ಎಂಡ್ ನ ಅಸೈನ್ ಮಾಡಾಕತ್ತೀನಿ. ಆಮೇಲೆ ಸಿಮಿಲರ್ಲಿ ನನಗೆ ಲ್ಯಾಡರ್ ಸ್ಟಾರ್ಟ್ ಇಂದ ಒಂದು ಸೆಲ್ ತಗೊಳಕತ್ತೀನಿ. ಸೆಲ್ ಸಿಕ್ಕಿಂದ ಆ ಸೆಲ್ ಡಾಟ್ ಜಂಪ್ ದಾಗ ನಾ ಏನ್ ಮಾಡಾಕ್ತೀನಿ, ಆ ಲ್ಯಾಡರ್ ಆಬ್ಜೆಕ್ಟ್ ನ ಅಸೈನ್ ಮಾಡ್ಕೊಳಕತ್ತೀನಿ. ಆಮೇಲೆ ನಂಬರ್ ಆಫ್ ಲ್ಯಾಡರ್ಸ್ ನ ಏನ್ ಮಾಡಾಕ್ತೀನಿ, ಡಿಕ್ರಿಮೆಂಟ್ ಮಾಡಾಕತ್ತೀನಿ. ಈ ರೀತಿ ನಾವು ಬೋರ್ಡ್ ಕ್ರಿಯೇಟ್ ಮಾಡ್ತೀವಿ. ಆ ಬೋರ್ಡ್ ಕ್ರಿಯೇಟ್ ಆಗಿರೋ ನಾವು ನಂಬರ್ ಆಫ್ ಸ್ನೇಕ್ಸ್ ಲ್ಯಾಡರ್ಸ್ ನ ಏನ್ ಮಾಡ್ತೀವಿ, ಆಡ್ ಮಾಡಾಕತ್ತೀವಿ. ನೆಕ್ಸ್ಟ್ ಮೇನ್ ಎಂಟಿಟಿ ಅಂದ್ರೆ ಗೇಮ್. ಗೇಮ್ದಾಗ ಏನೈತಿ, ಬೋರ್ಡ್ ಐತಿ, ಡೈಸ್ ಐತಿ, ಪ್ಲೇಯರ್ಸ್ ಅದಾರ, ವಿನ್ನರ್ ಅದಾರ. ಕ್ಲೈಂಟ್ ಕ್ಲಾಸ್ದಾಗ ಏನ್ ಮಾಡ್ತೀವಿ ಅಂತ ನಾವು ಗೇಮ್ ಈಕ್ವಲ್ ಟು ನ್ಯೂ ಗೇಮ್ ಅಂತ ಕರಿತೀವಿ. ಯಾವಾಗ ಗೇಮ್ ಈಕ್ವಲ್ ಟು ನ್ಯೂ ಗೇಮ್ ಕರೆದಾಗ ಈ ಗೇಮದ ಕ್ಲಾಸಿಂದ ಕನ್ಸ್ಟ್ರಕ್ಟರ್ ಕಾಲ್ ಆಗ್ತೈತಿ. ಈ ಗೇಮ್ ಕ್ಲಾಸದ ಕನ್ಸ್ಟ್ರಕ್ಟರ್ ನಾವು ಇನಿಷಿಯಲೈಸ್ ಗೇಮ್ ಅಂತ ಹೇಳಿ ಕರೆಯಾಕತ್ತೀವಿ. ಈ ಇನಿಷಿಯಲೈಸ್ ಗೇಮ್ದಾಗ ನಾವ್ ಏನ್ ಮಾಡಾಕತ್ತೀವಿ ಅಂತಂದ್ರ ಬೋರ್ಡ್ ಕ್ರಿಯೇಟ್ ಮಾಡ್ಕೊಳಕತ್ತೀವಿ. ಈ ಬೋರ್ಡ್ದಾಗ ಬೋರ್ಡ್ ಸೈಜ್ ಎಷ್ಟೈತಿ, ನಂಬರ್ ಆಫ್ ಸ್ನೇಕ್ಸ್ ಎಷ್ಟೈತಿ, ನಂಬರ್ ಆಫ್ ಲ್ಯಾಡರ್ಸ್ ಎಷ್ಟೈತಿ ಕಳ್ಸಾಕತ್ತೀವಿ. ಸೊ ಅವಾಗ ನಾವ್ ಏನಾಗ್ತೈತಿ, ಅವಾಗ ಏನಾಗ್ತೈತಿ ಅಂದ್ರೆ ಇದು ಬೋರ್ಡಿದ್ದ ಕನ್ಸ್ಟ್ರಕ್ಟರ್ ಕಾಲ್ ಆಗ್ತೈತಿ. ನಾವ್ ಏನೇನ್ ಮಾಡಿದ್ವಲ್ಲ, ಬೋರ್ಡ್ ಕ್ರಿಯೇಟ್ ಆಗೋದು, ನಂಬರ್ ಆಫ್ ಸ್ನೇಕ್ಸ್ ಲ್ಯಾಡರ್ಸ್ ಆಡ್ ಮಾಡೋದು, ಇದೆಲ್ಲ ಲಾಜಿಕ್ ಇಲ್ಲ ಆಗ್ತೈತಿ. ನೆಕ್ಸ್ಟ್ ಡೈಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡತ್ತೀವಿ. ಡೈಸ್ ನ್ಯೂ ಡೈಸ್ 1 ಡೈಸ್ ಕೌಂಟ್ ಏನ್ ಮಾಡಾಕತ್ತೀವಿ ನಾವು 1 ಅಂತೇಳಿ ಕೊಡಾಕತ್ತೀವಿ. ನೆಕ್ಸ್ಟ್ ವಿನ್ನರ್ ನಲ್. ಸ್ಟಾರ್ಟ್ ಆಫ್ ದ ಗೇಮ್ದಾಗ ಯಾರು ವಿನ್ನರ್ ಇರಂಗಿಲ್ಲ, ಅದಕ್ಕೆ ನಾವು ವಿನ್ನರ್ ಈಕ್ವಲ್ ಟು ನಲ್ ಅಂತ ಹೇಳಿ ತೊಗೊಳಕತ್ತೀನಿ. ನೆಕ್ಸ್ಟ್ ಮೆಥಡ್ ಆಡ್ ಪ್ಲೇಯರ್ಸ್ ಅಂತ ಕರೆಯಾಕತ್ತೀನಿ. ಈ ಆಡ್ ಪ್ಲೇಯರ್ಸ್ ದಾಗ ನಾವ್ ಏನ್ ಮಾಡ್ತೀವಿ, ಪ್ಲೇಯರ್ 1 ಪ್ಲೇಯರ್ 2 ಅಂತೇಳಿ ಎರಡು ಪ್ಲೇಯರ್ ಕ್ರಿಯೇಟ್ ಮಾಡ್ಕೊಳಕತ್ತೀನಿ. ಪ್ಲೇಯರ್ 1 ಈಕ್ವಲ್ ಟು ನ್ಯೂ ಪ್ಲೇಯರ್ P1 ಅಂದ್ರ ದ ಯುನಿಕ್ ಐಡೆಂಟಿಫಿಕೇಶನ್ ಕರೆಂಟ್ ಪೊಸಿಷನ್ 0. ಹಂಗ ಪ್ಲೇಯರ್ 2 ದ ಐಡಿ ಏನೈತಿ P2 ಐತಿ, ಕರೆಂಟ್ ಪೊಸಿಷನ್ 0 ಐತಿ. ಯಾಕಂದ್ರೆ ಸ್ಟಾರ್ಟ್ ಆಫ್ ದ ಗೇಮ್ ಇರೋದ್ರಿಂದ ಇಬ್ರದ್ದು ಪೊಸಿಷನ್ ಏನಿರ್ತೈತಿ 0ನೇ ಇರ್ತೈತಿ. ಎರಡು ಪ್ಲೇಯರ್ 1 ಪ್ಲೇಯರ್ 2 ಕ್ರಿಯೇಟ್ ಮಾಡಿ ಪ್ಲೇಯರ್ ಲಿಸ್ಟ್ ದಾಗ ಏನ್ ಮಾಡಾಕ್ತೀನಿ, ಆಡ್ ಮಾಡಾಕತ್ತೀನಿ. ಗೇಮ್ ಆಬ್ಜೆಕ್ಟ್ ನ್ಯೂ ಗೇಮ್ ಅಂತ ಹೇಳಿ ಕರೆದ ಕೂಡಲೇ ಇಷ್ಟೆಲ್ಲ ಗೇಮ್ ಇನಿಷಿಯಲೈಸೇಷನ್ ಆಗ್ತೈತಿ. ನೆಕ್ಸ್ಟ್ ಕ್ಲೈಂಟ್ ಇಂದ ನಾವು ಆಬ್ಜೆಕ್ಟ್ ಸ್ಟಾರ್ಟ್ ಗೇಮ್ ಅಂತ ಹೇಳಿ ಕರೆದ ಕೂಡಲೇ ಗೇಮ್ ಕ್ಲಾಸ್ ದಾಗಿಂದ ಸ್ಟಾರ್ಟ್ ಗೇಮ್ ಮೆಥಡ್ ಕಾಲ್ ಆಗ್ತೈತಿ. ಇದ್ರೊಳಗ ಒಂದು ಫೈಲ್ ಲೂಪ್ ಐತಿ. ಈ ಫೈಲ್ ಲೂಪ್ ಎಲ್ಲಿ ತನ ರನ್ ಆಗ್ತೈತಿ ಅಂದ್ರೆ ಎಲ್ಲಿ ತನ ಇಬ್ರಾಗ ಒಬ್ರು ಪ್ಲೇಯರ್ ಗೆಲ್ಲಂಗಿಲ್ಲಲ್ಲ ಅಲ್ಲಿ ತನ ಇದು ಫೈಲ್ ಲೂಪ್ ರನ್ ಆಗ್ತೈತಿ. ಇದ್ರೊಳಗ ಏನ್ ಮಾಡಾಕತ್ತೀವಿ ಅಂತಂದ್ರೆ ಪ್ಲೇಯರ್ ಟರ್ನ್ ತೊಗೊಳಕ್ತಿವಿ. ಈಗ ನಮ್ದು ಏನೈತಿ, ಪ್ಲೇಯರ್ 1 ಪ್ಲೇಯರ್ 2 ನಾವ್ ಏನ್ ಮಾಡಿವಿ, DQ ದಾಗ ಹಾಕಿವಿ. ಇದೇನ್ ಮಾಡ್ತೀವಿ, ಫೈಂಡ್ ಪ್ಲೇಯರ್ ಟರ್ನ್ ಏನ್ ಮಾಡಾಕ್ತಿವಿ ಅಂತಂದ್ರ
ಪ್ಲೇಯರ್ ಲಿಸ್ಟ್ ಆಗಿಂದ ರಿಮೂವ್ ಫ್ರಮ್ ಫಸ್ಟ್ ತಗೊಳಕತ್ತೀವಿ ನಾವು. ಫಸ್ಟ್ ತಗೊಂಡ್ ಕೂಡಲೇ ನಮ್ದು ಪ್ಲೇಯರ್ ಒನ್ದಾಗ ಪ್ಲೇಯರ್ ಟೂದಾಗ ಈ ತರ ಕ್ಯೂ ಇರ್ತದೆ, P1 P2. ನಾವು ಫ್ರಂಟ್ ಇಂದ P1 ತೆಗೆದ ಎಂಡಿಗೆ ಹಾಕಾಕತ್ತೀವಿ. ಯಾಕೆ ಈ ರೀತಿ ಮಾಡಾಕ್ತಿವಿ ಅಂತಂದ್ರೆ ಒಂದ್ಸಲ P2 ಟರ್ನ್ ಮುಗಿಸ್ಕೊಡ್ಲಿ ಮತ್ತೆ P1 ಟರ್ನ್ ಬರ್ಬೇಕಲ್ಲ, ಅದ್ರ ಸಲುವಾಗಿ ನಾವೇನ್ ಮಾಡಾಕ್ತಿವಿ, ಫ್ರಂಟ್ ಇಂದ ತೆಗೆದ ಬ್ಯಾಕಿಗೆ ಹಾಕಾಕತ್ತೀವ. ಆಮೇಲೆ ಈ ಪ್ಲೇಯರ್ ಟರ್ನ್ ಎಲಿಮೆಂಟ್ ನ ನಾವು ಫ್ರಂಟ್ ಇಂದ ತೆಗಿರ್ತಿಲ್ಲ ಅದನ್ನ ನಾವೇನ್ ಮಾಡಾಕ್ತಿವಿ, ರಿಟರ್ನ್ ಮಾಡಾಕ್ತಿವಿ. ಈ ಕೇಸ್ದಾಗ ಏನೈತಿ ಅಂತಂದ್ರೆ P1 ಅಂತೇಳಿ ಬಂತು. ಪ್ಲೇಯರ್ ಟರ್ನ್ ಡಾಟ್ ಐಡಿ ಅಂದ್ರೆ P1 ಬಂತು. ಕರೆಂಟ್ ಪೊಸಿಷನ್ ಐತಿ, ಫಸ್ಟ್ ಟೈಮ್ ನಾವು ರೋಲ್ ಮಾಡಾಕತ್ತಾನ ಇವ, ಅದಕ್ಕೆ ಪ್ಲೇಯರ್ ಪೊಸಿಷನ್ ಏನೈತಿ 0 ಅಂತ ಇರ್ತೈತಿ. ನಾವು ಡೈಸ್ ನಂಬರ್ಸ್ ಬೇಕು ನಮಗೀಗ. ಅದ್ರ ಸಲುವಾಗಿ ಏನ್ ಮಾಡಾಕ್ತಾನೆ, ಡೈಸ್ ಡಾಟ್ ರೋಲ್ ಡೈಸ್. ಪ್ಲೇಯರ್ ಒನ್ ಏನ್ ಮಾಡಿದ, ಡೈಸ್ ನ ರೋಲ್ ಮಾಡಿದ. ರೋಲ್ ಮಾಡಿದ ತಕ್ಷಣ ಡೈಸ್ ರೋಲ್ ಡೈಸ್ ಕಾಲ್ ಆಗ್ತೈತಿ. ಇದೇನ್ ಮಾಡ್ತೈತಿ ಅಂದ್ರೆ ಬಿಟ್ವೀನ್ 1 and 6 ಒಂದು ರ್ಯಾಂಡಮ್ ನಂಬರ್ ಜನರೇಟ್ ಮಾಡಿ ಕೊಡ್ತೈತಿ. ಫಾರ್ ಎಕ್ಸಾಂಪಲ್ ಇದೇನ್ ಮಾಡ್ತು ಅಂತಂದ್ರೆ 4 ಅಂತೇಳಿ ರಿಟರ್ನ್ ಮಾಡ್ತು. ಡೈಸ್ ನಂಬರ್ 4 ಅಂತ ರಿಟರ್ನ್ ಆಗ. ಈ ಪ್ಲೇಯರ್ ನ್ಯೂ ಪೊಸಿಷನ್ ಏನಾಗ್ತೈತಿ ಅಂದ್ರೆ ಪ್ಲೇಯರ್ ಕರೆಂಟ್ ಪೊಸಿಷನ್ ಪ್ಲಸ್ ಡೈಸ್ ನಂಬರ್. ಪ್ಲೇಯರ್ ಕರೆಂಟ್ ಪೊಸಿಷನ್ ಏನೈತಿ ನಮ್ ಕೇಸ್ದಾಗ 0 ಐತಿ. ಪ್ಲೇಯರ್ ನ್ಯೂ ಎಷ್ಟು ನಮಗೆ ಡೈಸ್ ಬಿದ್ದೈತಿ 4 ಆದ. ಸೊ ನಮ್ದು ಪ್ಲೇಯರ್ ನ್ಯೂ ಪೊಸಿಷನ್ ಆಯ್ತು 0 + 4 ಅಂದ್ರೆ ಪ್ಲೇಯರ್ ನ್ಯೂ ಪೊಸಿಷನ್ 4 ಆದ. ಸ್ಟಾರ್ಟಿಂಗ್ 0 ಇತ್ತು, ಡೈಸ್ ರೋಲ್ ಮಾಡಿದ, ಡೈಸ್ ನಂಬರ್ ಎಷ್ಟು ಬಂತು 4 ಆತ. ಪ್ಲೇಯರ್ ಕರೆಂಟ್ ಪೊಸಿಷನ್ 0 ಪ್ಲಸ್ ಡೈಸ್ ನಂಬರ್ 4, 0 + 4 ಅಂದ್ರೆ 4 ಆತ. ಪ್ಲೇಯರ್ ನ್ಯೂ ಪೊಸಿಷನ್ 4 ಬಂತು. ಈಗ ನಾವು ಏನ್ ಚೆಕ್ ಮಾಡ್ಬೇಕು ಅಂತಂದ್ರ ಇದು ಪ್ಲೇಯರ್ ನ್ಯೂ ಪೊಸಿಷನ್ ದಾಗ ಜಂಪ್ ಐತನ. ಇನ್ ಕೇಸ್ ಪ್ಲೇಯರ್ ನ್ಯೂ ಪೊಸಿಷನ್ ದಾಗ ಜಂಪ್ ಇತ್ತಂದ್ರ ಪ್ಲೇಯರ್ ನ್ಯೂ ಪೊಸಿಷನ್ ಏನಾಗಬೇಕು ಅಂತಂದ್ರ ಜಂಪ್ ಎಂಡ್ ಆಗ್ಬೇಕು. ಆ ಲಾಜಿಕ್ ನಾವ್ ಎಲ್ಲಿ ಬರ್ಕೊಳಕತ್ತೀವಿ ಅಂತಂದ್ರ ಜಂಪ್ ಚೆಕ್ ದಾಗ ಬರ್ಕೊಳಕತ್ತೀವಿ ನಾವು. ಜಂಪ್ ಚೆಕ್ ದಾಗ ಏನಾಗತ್ತೆ ಅಂತಂದ್ರೆ ನಾವು ನ್ಯೂ ಪೊಸಿಷನ್ ಚೆಕ್ ಮಾಡ್ತೀವಿ. ಈ ನ್ಯೂ ಪೊಸಿಷನ್ ಎಲ್ಲರೇ ಬೋರ್ಡ್ ಸೈಜ್ ಗಿಂತ ಜಾಸ್ತಿ ಇತ್ತಂದ್ರೆ ನಾವು ಡೈರೆಕ್ಟ್ ಆಗಿ ಪ್ಲೇಯರ್ ನ್ಯೂ ಪೊಸಿಷನ್ ರಿಟರ್ನ್ ಮಾಡ್ತೀವಿ. ಈಗ ಯಾವಾಗ ಬರ್ತೈತಿ ಅಂತಂದ್ರೆ ಇನ್ ಕೇಸ್ ನಮ್ದು ಪ್ಲೇಯರ್ ಪೊಸಿಷನ್ 97 ಇತ್ತ, ಪ್ಲೇಯರ್ ಏನ್ ಮಾಡಿದ ಡೈಸ್ ನ ರೋಲ್ ಮಾಡಿದ, ಅವಾಗ ಏನಾರೆ 6 ಬಿತ್ತು ಅಂತಂದ್ರೆ ಎಷ್ಟಾಗ್ತೈತಿ, ಇದ 103 ಆಗ್ತೈತಿ. ಹೌದಾ? ಅವಾಗ ನ್ಯೂ ಪೊಸಿಷನ್ ಏನಾಯ್ತು, ಬೋರ್ಡ್ ಸೈಜ್ ಗಿಂತ ಜಾಸ್ತಿನೇ ಐತಿ. ಬೋರ್ಡ್ ಹೊರಗೆ ನಾವು ಸ್ನೇಕ್ ಲ್ಯಾಡರ್ ಇರಂಗಿಲ್ಲ. ಅದ್ರ ಸಲುವಾಗಿ ನಾ ಏನ್ ಮಾಡಾಕ್ತೀನಿ, ಡೈರೆಕ್ಟ್ ಆಗಿ ಪ್ಲೇಯರ್ ನ್ಯೂ ಪೊಸಿಷನ್ ರಿಟರ್ನ್ ಮಾಡಾಕತ್ತೀನಿ. ನಮ್ ಕೇಸ್ದಾಗ ಇದ್ದಿಲ್ಲ, ಇಲ್ಲಿ ಬಂತ. ಈಗೇನ್ ಮಾತ್ ನಮ್ದ ಪ್ಲೇಯರ್ ನ್ಯೂ ಪೊಸಿಷನ್ ಇಂದ ಸೆಲ್ ತಗೊಳಕತ್ತೀನಿ. ಯಾಕಂದ್ರೆ ಸೆಲ್ದಾಗನ ಜಂಪ್ ಇರ್ತೈತ, ಸೆಲ್ದಾಗನ ನಮಗ ಸ್ನೇಕ್ ಲ್ಯಾಡರ್ ಸಿಗ್ತೈತಿ. ಅದ್ರ ಸಲುವಾಗಿ ಪ್ಲೇಯರ್ ನ್ಯೂ ಪೊಸಿಷನ್ ದಾಗ 4 ಐತಿ, ಆ 4 ಹಿಡ್ಕೊಂಡ್ ನಾ ಏನ್ ಮಾಡಾಕ್ತೀನಿ, ಸೆಲ್ ತಗೊಳಾಕ್ತೀನಿ. ಇದು ಬೋರ್ಡ್ ಡಾಟ್ ಗೆಟ್ ಸೆಲ್ ಅಂತಂದ್ರೆ ಸೇಮ್ ಲಾಜಿಕ್ ಕಾಲ್ ಆಗ್ತೈತಿ ಅಗೇನ್ ಇದು. ಸೊ ಇದ್ರ ಪ್ರಕಾರ ನಮ್ಗೆ ಏನಾಗ್ತೈತಿ, 0th ರೋ 4th ಕಾಲಮ್ ಅಂತಂದ್ರೆ ಇದು 0th ರೋ 4th ಕಾಲಮ್ ದಾಗ ಇರೋದ ಸೆಲ್ ರಿಟರ್ನ್ ಆತ. ಇದ್ರೊಳಗ ಜಂಪ್ ಐತನ, ಹೌದು ಲ್ಯಾಡರ್ ಐತಿ. ಇನ್ನೊಂದ್ ಕಂಡೀಷನ್ ಏನಂತಂದ್ರೆ ಇದ್ರೊಳಗ ಸೆಲ್ ಡಾಟ್ ಜಂಪ್ ನಾಟ್ ನಲ್ ಐತಿ. ಈ ಕಂಡೀಷನ್ ಟ್ರೂ ಆಯ್ತು. ಈ ಕಂಡೀಷನ್ ಟ್ರೂ ಆಯ್ತು. ಆಮೇಲೆ ಸೆಲ್ ಜಂಪ್ ಡಾಟ್ ಸ್ಟಾರ್ಟ್ ಏನೈತಿ 4 ಐತಿ. ಆಮೇಲೆ ಪ್ಲೇಯರ್ ನ್ಯೂ ಪೊಸಿಷನ್ 4 ಐತಿ. ಅವಾಗ ಅಷ್ಟ ನಮ್ದೇನಾಗಬೇಕು, ಪ್ಲೇಯರ್ ನ್ಯೂ ಪೊಸಿಷನ್ ಏನಾಗಬೇಕು ಅಂತಂದ್ರ ಸೆಲ್ಲದ ಜಂಪದ್ ಎಂಡ್ ಆಗ್ಬೇಕು ಅಂತಂದ್ರೆ ಇದು ಲ್ಯಾಡರ್ದ ಎಂಡ್ ಆಗ್ಬೇಕು. ಇದು ಇನ್ನೊಂದು ಆ್ಯಂಡ್ ಕಂಡೀಷನ್ ಎದಕ್ಕಂದ್ರೆ ಇನ್ ಕೇಸ್ ನಮ್ದ ಪ್ಲೇಯರ್ದ ಪೊಸಿಷನ್ 25 ಐತೆ, ಈ ಸೆಲ್ದಾಗನು ಏನೈತಿ ಅಂತಂದ್ರ ಲ್ಯಾಡರ್ ಐತಿ. ಆದ್ರ ಇದು ಲ್ಯಾಡರ್ದ ಸ್ಟಾರ್ಟ್ ಅಲ್ಲ, ಲ್ಯಾಡರ್ದ ಎಂಡ್ ಐತಿ. ಅದ್ರ ಸಲುವಾಗಿ ನಾವು ಯಾವಾಗ ನ್ಯೂ ಪೊಸಿಷನ್ ಅಪ್ಡೇಟ್ ಮಾಡ್ಬೇಕು ಅಂತಂದ್ರ ಓನ್ಲಿ ಇಫ್ ಆ ಸೆಲ್ದಾಗಿರುವಂತ ಜಂಪದ್ ಸ್ಟಾರ್ಟ್ ಈಕ್ವಲ್ ಟು ಪ್ಲೇಯರ್ ನ್ಯೂ ಪೊಸಿಷನ್ ಇತ್ತು ಅಂತಂದ್ರೆ ಅವಾಗ ಮಾತ್ರ ನಮ್ದು ಪ್ಲೇಯರ್ ಪೊಸಿಷನ್ ಜಂಪದ್ ಎಂಡ್ ಆಗ್ತೈತಿ, ಇಲ್ಲ ಅಂದ್ರೆ ಆಗಂಗಿಲ್ಲ. ಅದಕ್ಕೆ ನಾವ್ ಏನ್ ಮಾಡಾಕ್ತಿವಿ, ಈ ಇನ್ನೊಂದು ಆ್ಯಂಡ್ ಕಂಡೀಷನ್ ಬರ್ಕೊಂತೀವಿ ನಾವು. ಸೊ ನಮ್ ಕೇಸ್ದಾಗ ಏನಾಗ್ತೈತಿ, ಜಂಪದ್ ಸ್ಟಾರ್ಟ್ ಈಕ್ವಲ್ ಟು ಸ್ಟಾರ್ಟ್ 4 ಐತಿ, ಪ್ಲೇಯರ್ ನ್ಯೂ ಪೊಸಿಷನ್ 4 ಐತಿ. ಅದ್ರ ಸಲುವಾಗಿ ಇಫ್ ಕಂಡೀಷನ್ ದಾಗ ಬರ್ತೈತಿ. ನಾವು ಪ್ರಿಂಟ್ ಔಟ್ ಹಾಕೊಂಡಿವಿ ಒಂದು, ಜಂಪ್ ಇಸ್ ಡನ್ ಬೈ. ಇನ್ ಕೇಸ್ ಸ್ಟಾರ್ಟ್ ಎಂಡ್ಕಿಂತ ಸಂದಿತ್ತಂದ್ರೆ ಲ್ಯಾಡರ್ ಜಂಪ್ ಇಸ್ ಡನ್ ಬೈ ದ ಲ್ಯಾಡರ್ ಅಂತೇಳಿ ಪ್ರಿಂಟ್ ಆಕೈತಿ. ನಮ್ದು ನ್ಯೂ ಪೊಸಿಷನ್ ಏನಾಯ್ತು ಅಂತಂದ್ರೆ ಜಂಪ್ ಎಂಡ್ ಅಂದ್ರೆ 25 ಆಯ್ತು. ಇದು 25 ಏನಾಗ್ತೈತಿ, ರಿಟರ್ನ್ ಆಗ್ತೈತಿ. ಇಲ್ಲಿ ನ್ಯೂ ಪೊಸಿಷನ್ ಏನಾಯ್ತು 25 ಆಯ್ತು. ಈಗ ಪ್ಲೇಯರ್ ನ್ಯೂ ಪೊಸಿಷನ್ 25 ಐತೆ. ಈಗ ನಾವು ಪ್ಲೇಯರ್ದ ಕರೆಂಟ್ ಪೊಸಿಷನ್ ಅಪ್ಡೇಟ್ ಮಾಡ್ಬೇಕು. ಹೌದಾ? ಇನ್ನು ನಾವು ಕರೆಂಟ್ ಪೊಸಿಷನ್ ಅಪ್ಡೇಟ್ ಮಾಡಿಲ್ಲ. ಅದಕ್ಕೆ ನಾವೇನ್ ಮಾಡಾಕ್ತಿವಿ, ಅಪ್ಡೇಟ್ ಮಾಡಾಕ ಪ್ಲೇಯರ್
ಟರ್ನ್ ಡಾಟ್ ಕರೆಂಟ್ ಪೊಸಿಷನ್ ಈಕ್ವಲ್ ಟು ಪ್ಲೇಯರ್ ನ್ಯೂ ಪೊಸಿಷನ್ ಅಂದ್ರೆ ಪ್ಲೇಯರ್ ಒನ್ನದ ಪೊಸಿಷನ್ ಅನ್ನತ 25 ಆಯ್ತು, ಕರೆಂಟ್ ಪೊಸಿಷನ್ 25 ಆಯ್ತು. ಈಗ ನಾವು ಅದಾದ್ಮೇಲೆ ಪ್ರಿಂಟ್ ಮಾಡಾಕ್ತಿವಿ ಒಂದು ಲೈನ್. ಪ್ಲೇಯರ್ ಟರ್ನ್ ಈಸ್ ಅಂದ್ರೆ ಪ್ಲೇಯರ್ ಒನ್ P1 ಒಂದು ಹೊಸ ಪೊಸಿಷನ್ ಏನು ಬಂತು ಅಂತಂದ್ರೆ 25 ಅಂತೇಳಿ ಬಂತು. ಇದಾದ್ಮೇಲೆ ನಾವು ಪ್ಲೇಯರ್ದ ಹೊಸ ಪೊಸಿಷನ್ ಮೂವ್ ಆದ. ಈ ಪ್ಲೇಯರ್ದ ವಿನ್ ಆದೆ, ನಾವು ಪ್ಲೇಯರ್ ವಿನ್ ಆದೇನ ಅಂತ ಚೆಕ್ ಮಾಡ್ಬೇಕು. ವಿನ್ನಿಂಗ್ ಕಂಡೀಷನ್ ಚೆಕ್ ಮಾಡಾಕ್ತು. ಇನ್ ಕೇಸ್ ಎಲ್ಲಾರೆ ಪ್ಲೇಯರ್ದ ನ್ಯೂ ಪೊಸಿಷನ್ ಬೋರ್ಡ್ ಸೈಜ್ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಆ ಪ್ಲೇಯರ್ ವಿನ್ ಆಗೈತೆ ಅಂತ ಹೇಳಿ ನಾವು ಕರಿತೀವಿ. ಇದು ಯಾವಾಗ ಆಕೈತಿ ಅಂತಂದ್ರೆ ಈಗ 96 ಅದಾನ, ಇಲ್ಲಿದ್ದಾಗ 6 ಬಿತ್ತು ಅಂತಂದ್ರೆ ಏನಾಗ್ತೈತಿ 102 ಆಗ್ತೈತಿ, ಹೌದಾ? ಸೊ ಏನಾತ ಬೋರ್ಡ್ ಪ್ಲೇಯರ್ ಹೊಸ ಪೊಸಿಷನ್ ಅನ್ನತ 102 ಏನೈತಿ ಬೋರ್ಡ್ ಸೈಜ್ ಗಿಂತ ಜಾಸ್ತಿ ಐತಿ ಅಂದ್ರೆ ಆ ಪ್ಲೇಯರ್ ವಿನ್ ಆದಂಗ. ಅವಾಗ ನಾವೇನ್ ಮಾಡಾಕ್ತಿವಿ ವಿನ್ನರ್ ಈಕ್ವಲ್ ಟು ಪ್ಲೇಯರ್ ಟರ್ನ್ ಅಂತೇಳಿ ಅಸೈನ್ ಮಾಡಾಕ್ತಿವಿ. ಯಾವಾಗ ವಿನ್ನರ್ ಈಕ್ವಲ್ ಟು ಪ್ಲೇಯರ್ ಟರ್ನ್ ಅಂತ ಹೇಳಿ ಮಾಡ್ತೀವಲ್ಲ, ನೆಕ್ಸ್ಟ್ ಟೈಮ್ ಇದು ಲೂಪ್ ಇಟ್ರೇಟ್ ಆಗೋ ಮುಂದೆ ಇದು ಕಂಡೀಷನ್ ಚೆಕ್ ಆಗ್ತೈತಿ. ವಿನ್ನರ್ ಈಕ್ವಲ್ ಟು ನಲ್ ಐತನ ಇಲ್ಲ, ವಿನ್ನರ್ ಈಕ್ವಲ್ ಟು ಏನಾಗ್ತೈತಿ ಯಾವ ಪ್ಲೇಯರ್ ವಿನ್ ಆಗ್ಯಾನಲ್ಲ ಅದ್ರ ವ್ಯಾಲ್ಯೂ ಇರ್ತೈತಿ. ಅದಕ್ಕ ಈ ಲೂಪ್ ಬ್ರೇಕ್ ಆಗಿ ಹೊರಗೆ ಬರ್ತೈತಿ. ಇಲ್ಲಿ ಹೊರಗೆ ಏನ್ ಮಾಡಾಕತ್ತೀವಿ ಅಂದ್ರೆ ವಿನ್ನರ್ ಯಾವ ಪ್ಲೇಯರ್ ಬೋರ್ಡ್ ಇಂದ ಹೊರಗೆ ಬಂದಿರ್ತಲ್ಲ ಆ ವಿನ್ನರ್ ಐಡಿ ನಾವು ಪ್ರಿಂಟ್ ಮಾಡಾಕತ್ತೀವಿ. ಇಷ್ಟ ಸ್ನೇಕ್ ಅಂಡ್ ಲ್ಯಾಡರ್ ಗೇಮ್ ಇಂದ ಕೋಡ್ ವಾಕ್ತು. ಈ ಸೆಷನ್ ನಿಮ್ಗೆ ಹೆಲ್ಪ್ ಆಗೈತಿ ಅಂತಂದ್ರೆ ನಿಮ್ಮ ಫ್ರೆಂಡ್ ಜೊತೆ ಎಲ್ಲಾರ ಜೊತೆ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.